ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 200 ರುಪೀಸ್ಗೆ ವಾಯ್ಸ್ ನೋಟ್ ಇದೆ, 400 ರುಪೀಸ್ಗೆ ಫೋನ್ ಕಾಲ್ ರೀಡಿಂಗ್ ಇರುತ್ತೆ. ಈ ಎರಡು ಆಪ್ಷನ್ ಅಲ್ಲೂ ಕೂಡ ಅನ್ಲಿಮಿಟೆಡ್ ಆಗಿ ನೀವು ಕ್ವಶನ್ಸ್ ಕೇಳ್ಬೋದು, ಅನ್ಲಿಮಿಟೆಡ್ ಆಗಿ ನೀವು ಕ್ವಶನ್ಸ್ ಹೇಳಿ ನಿಮ್ಗೆ ಅನ್ಲಿಮಿಟೆಡ್ ಆಗಿ ಆನ್ಸರ್ ಸಿಗುತ್ತೆ. ಸೊ ಅದು ವಾಯ್ಸ್ ನೋಟಲ್ಲೇ ಆಗಿರ್ಲಿ, ಫೋನ್ ಕಾಲ್ ಅಲ್ಲೇ ಆಗಿರ್ಲಿ, ಎರಡು ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗ್ಲೂ ನೀವು ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ, ಸೊ ಟ್ಯಾರೋ ರೀಡಿಂಗ್ ಕೋರ್ಸಸ್ ಕೂಡ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಸೊ 7 days ವರ್ಕ್ಶಾಪ್ ತರ ನಾವು ಮಾಸ್ಟರ್ ಕ್ಲಾಸ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಜಸ್ಟ್ 2000 ರುಪೀಸ್ಗೆ ಇರುತ್ತೆ, ಪ್ಲಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳ್ಬಹುದು. ಸೊ ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಯಾರ ಜೊತೆಗೆ ಕನೆಕ್ಷನ್ ಅಲ್ಲಿ ಇದ್ದೀರಾ, ಇನ್ನೂ ನೀವು ಮ್ಯಾರೇಜ್ ಆಗಿಲ್ಲ, ಮದ್ವೆ ಆಗಿಲ್ಲ ಅಂತ ಅಂದ್ರೆ ಯಾವಾಗ ನಿಮ್ಮ ಪಾರ್ಟ್ನರ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ, ಮದ್ವೆ ಯಾವಾಗ ಆಗ್ತಾರೆ, ಸೊ ಮದ್ವೆ ಆಗ್ತಾರಾ ಹಾಗಲ್ವಾ, ಎಲ್ಲಾ ರೀತಿಯ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಆನ್ಸರ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಎಡಿಟ್ ಅಂಡ್ ಕಟ್ಸ್ ನಾವಿವಾಗ ವಿಡಿಯೋನ ಕಾರ್ಡ್ನ ಶಫಲ್ ಮಾಡಿ ನಾವು ಆನ್ಸರ್ಸ್ ನ ಫೈಂಡ್ ಔಟ್ ಮಾಡೋಣ. ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಆ ಒಂದು ವ್ಯಕ್ತಿ ಯಾವಾಗ ನಿಮಗೆ ಮ್ಯಾರೇಜ್ ಆಗ್ತಾರೆ ಅಂತ. ಸೊ 8 of Wands ಇದೆ, ಓಕೆ, ಅಂಡ್ ನೋಡಿ 5 of Swords, Strength ಕಾರ್ಡ್, 10 of Cups, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ 4 of Pentacles ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಮ್ಯಾರೇಜ್ ಮಾಡ್ಕೋತಾರ, ಅವ್ರಿಗೋಸ್ಕರ ಮ್ಯಾರೇಜ್ ಕಮಿಟ್ಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಿರ್ಬೋದಾ, ತುಂಬಾ ಲಾಂಗ್ ಟೈಮ್ ಆಗಿದೆ, ನನ್ನ ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಬಂದು ಇನ್ನೂ ಮ್ಯಾರೇಜ್ ವಿಚಾರವಾಗಿ ನನ್ನ ವ್ಯಕ್ತಿ ಮಾತಾಡಿಲ್ಲ ಅಥವಾ ಮಾತಾಡಿದ್ರು ಸಹ ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ನಿಮ್ಗೆ ಚೀಟಿಂಗ್ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತ ಅಲ್ಲ. ಸೊ ಇಲ್ಲಿ ನೋಡಿ ಗಾಯ್, ಸೊ ಫಸ್ಟ್ ಆಫ್ ಆಲ್ ದಿಸ್ ಪರ್ಸನ್ ಇನ್ನೂ ಸೆಟಲ್ ಆಗಿಲ್ಲ, ಅಥವಾ ಮೇ ಬಿ ದಿಸ್ ಪರ್ಸನ್ ಇಸ್ ಡಿಪೆಂಡೆಂಟ್ ಆನ್ ದೇರ್ ಫ್ಯಾಮಿಲಿ. ಸೊ ಅವ್ರ ಅಪ್ಪ ಅಮ್ಮನ ದುಡ್ಡಲ್ಲಿ, ಅವರ ಒಂದು ಫ್ಯಾಮಿಲಿಯ ಒಂದು ವಿಚಾರದಲ್ಲಿ ಈ ಒಂದು ವ್ಯಕ್ತಿ ಇನ್ನೂ ಡಿಪೆಂಡ್ ಆಗಿದ್ದಾರೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನೀವ್ ಯಾವಾಗಾದ್ರೂ ಮ್ಯಾರೇಜ್ ಬಗ್ಗೆ ಮಾತಾಡ್ತಿದ್ದಾಗ ಅಥವಾ ಮ್ಯಾರೇಜ್ ಅಂತ ಬಂದಾಗ ಅವ್ರು ಯಾಕೆ ಜಾಸ್ತಿ ಕಮ್ಯುನಿಕೇಶನ್ ನಿಮ್ ಜೊತೆಗೆ ಮಾತಾಡ್ತಿಲ್ಲ ಅಂತ ಅಂದ್ರೆ, ಸೊ ಈ ಒಂದು ವ್ಯಕ್ತಿ ಇನ್ನೂ ಕೂಡ ಲೈಫಲ್ಲಿ ಸೆಟಲ್ ಆಗಿಲ್ಲ, ಅವರೇ ಬೇರೆಯವ್ರ ಒಂದ್ ಮೇಲೆ ಡಿಪೆಂಡ್ ಆಗಿರುವಾಗ ನನ್ನ ವ್ಯಕ್ತಿನೂ ನನ್ನ ಜೊತೆಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾನೇ ಮೆಚೂರ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಇವರು ಶಿ ಇಸ್ ರಿಯಲಿ ವೆರಿ ಮೆಚೂರ್ ಎನಫ್. ಅವ್ರ ಲೈಫಲ್ಲಿ ಅವರು ತುಂಬಾನೇ ಮೆಚೂರ್ ಆಗಿದ್ದಾರೆ. ಒಂದು ಡಿಸಿಷನ್ಸ್ ತಗೋಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಆ ರೈಟ್ಸ್ ಇದೆ, ಆ ಒಂದು ಬೋಲ್ಡ್ನೆಸ್ ಇದೆ, ಅವ್ರು ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದಾರೆ. ಸೊ ಖಂಡಿತವಾಗ್ಲೂ ಇಂಥ ಒಂದು ಒಳ್ಳೆ ವ್ಯಕ್ತಿ ನಿಮ್ಮನ್ನ ಕೈ ಹಿಡದೆ ಇರಲ್ಲ, ಖಂಡಿತವಾಗ್ಲೂ ನಿಮ್ಮನ್ನ ಕೈ ಹಿಡಿತಾರೆ. ಸೊ ಆಸ್ ಆಫ್ ನಾವ್ ಈ ಒಂದು ವ್ಯಕ್ತಿಗೆ ಅವರ ಮನೆಯಲ್ಲಿ ಅಷ್ಟೊಂದು ಜವಾಬ್ದಾರಿ ಏನು ಇನ್ನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ವೇಟ್ ಮಾಡ್ತಿದ್ದಾರೆ ಒಂದು ಒಳ್ಳೆ ಟೈಮ್ಗೋಸ್ಕರ. ಸೊ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಅವ್ರು ಮ್ಯಾರೇಜ್ ಮಾಡ್ಕೋತಾರೆ, ಮದ್ವೆ ಮಾಡ್ಕೋತಾರೆ. ಸೊ ಇನ್ನು ಸ್ವಲ್ಪ ದಿನ ಅವರ ಕಾಲ್ ಮೇಲೆ ಅವರು ನಿಂತ್ಕೋತಾರೆ. ಈಗ ತಾನೇ ಮೇ ಬಿ ಅವರು ಕೆಲಸ ಕಾರ್ಯಗಳನ್ನ ಹುಡುಕೋತಾ ಇರ್ಬೋದು, ಅಥವಾ ಸಮಥಿಂಗ್ ದಿಸ್ ಪರ್ಸನ್ ಇಸ್ ನಾವ್ ಗೆಟಿಂಗ್ ಇನ್ ಟು ಕರಿಯರ್ ಲೈಫ್, ಅಥವಾ ಇವಾಗ ತಾನೇ ಅವ್ರು ಏನೋ ಒಂದು ಫ್ರೆಶ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು, ಕರಿಯರ್ ಅಲ್ಲಿ ಇವಾಗ ತಾನೇ ಅವ್ರಿಗೆ ಲೈಫ್ ಅಲ್ಲಿ ಮುಂದೆ ಹೋಗ್ತಿದ್ದಾರೆ. ಸೊ ಈ ಸಮಯದಲ್ಲಿ ನನ್ನ ವ್ಯಕ್ತಿ ನನಗೊಂದು ಸ್ವಲ್ಪ ಟೈಮ್ ಕೊಟ್ಟು ನನ್ನ ಜೊತೆಗೆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಅವರ ಲೈಫ್ ಅಲ್ಲಿ ನಾನು ಚೆನ್ನಾಗಿರ್ತೀನಿ, ಅವರು ಚೆನ್ನಾಗಿರ್ತಾರೆ, ಲೈಫ್ ಅಲ್ಲಿ ನಾವಿಬ್ರು ತುಂಬಾನೇ ಅನೋನ್ಯವಾಗಿರಬಹುದಲ್ವಾ ಅನ್ನೋದು ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಸೊ ಕಮಿಂಗ್ ಡೇಸ್ ಅಲ್ಲಿ ಅವ್ರೇನೆಲ್ಲ ಫೇಸ್ ಮಾಡ್ತಿದ್ದಾರೆ
ಖಂಡಿತವಾಗ್ಲೂ ಅದ್ರ ಬಗ್ಗೆ ಅವರು ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡ್ತಾರೆ. 8 ಆಫ್ ವಾಂಡ್ಸ್ ಇದೆ. ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ಯುನಿಕೇಶನ್ ವಿತ್ ಯು. ಒಂದು ಸೀರಿಯಸ್ ಆಗಿ ಮ್ಯಾರೇಜ್ ವಿಚಾರವಾಗಿ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ತುಂಬಾ ದಿನಗಳಿಂದ ನಿಮ್ಮ ಜೊತೆಗೆ ಮಾತಾಡ್ಬೇಕು, ಯಾಕೆ ನಾನು ನಿಮ್ ಜೊತೆಗೆ ಮ್ಯಾರೇಜ್ ವಿಚಾರವಾಗಿ ಮಾತಾಡ್ತಿಲ್ಲ ಅನ್ನೋದನ್ನ ನಿಮ್ಗೆ ಸ್ಪಷ್ಟನೆ ಕೊಡ್ಬೇಕು ಅಂತ ಹೇಳಿ ಮೇ ಬಿ ದಿಸ್ ಪರ್ಸನ್ ಇಸ್ ಟ್ರೈಂಗ್ ದೇರ್ ಬೆಸ್ಟ್ ನಿಮಗೆ ಅರ್ಥ ಮಾಡ್ಸಕ್ಕೆ. ಸೊ ಇಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವತ್ತಿಗೂ ಮೋಸ ಮಾಡಲ್ಲ, ಯಾವತ್ತಿಗೂ ನಿಮ್ಮ ಕೈ ಬಿಡೋದಿಲ್ಲ. ಖಂಡಿತವಾಗ್ಲೂ ದಿಸ್ ಪರ್ಸನ್ ಹ್ಯಾವ್ ಅ ಥಾಟ್, ಈ ಜನ್ಮದಲ್ಲಿ ಮದ್ವೆ ಆದ್ರೆ ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಆಗಿನೇ ನಿಮ್ಮನ್ನ ಅವ್ರು ಇಷ್ಟಪಡ್ತಿರೋದು, ರಿಲೇಶನ್ಶಿಪ್ ಅಲ್ಲಿ ಬಂದಿರೋದು. ಸೊ ಇನ್ನು ಸ್ವಲ್ಪ ದಿನ ಖಂಡಿತವಾಗ್ಲೂ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅವ್ರ ಕಡೆಯಿಂದಾನೇ ಆನ್ಸರ್ ಸಿಗುತ್ತೆ ಯಾವಾಗ ಮ್ಯಾರೇಜ್ ಅಂತ. ಸೊ ಈ ಒಂದು ವಿಚಾರವಾಗಿ ಈ ಒಂದು ಕಾರ್ಡ್ಸ್ ಅಲ್ಲಿ ಎಷ್ಟು ವರ್ಷಗಳ ಕಾಲ ಟೈಮ್ ಹಿಡಿಯುತ್ತೆ ಅಂದ್ರೆ ಇಟ್ ವಿಲ್ ಟೇಕ್ ಅಪ್ ಟು 2 years ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ನೋಡಿ 5 ಆಫ್ ಸೋರ್ಸ್ ಇದೆ. ಈ ಒಂದು ವ್ಯಕ್ತಿ ಹತ್ರ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ, ಎಲ್ಲಾನು ಕೂಡ ಅವರು ಟ್ರಾನ್ಸ್ಪರೆನ್ಸಿಯಿಂದ ಇರ್ತಾರೆ. ಸೊ ಸದ್ಯಕ್ಕೆ ಎಲ್ಲಾನು ಅವರ ಮನೆಯಲ್ಲಿ ಡಿಸಿಷನ್ಸ್ ಮೇಕರ್ ಅಂತ ಅಂದ್ರೆ ಅವರ ಅಪ್ಪ ಅಮ್ಮ. ಸೊ ಅವ್ರ ಅಪ್ಪ ಅಮ್ಮ ಇವ್ರನ್ನ ಯಾವತ್ತಿಗೂ ಇನ್ನು ದೊಡ್ಡ ಮಗಳು ದೊಡ್ಡ ಮಗ ಅಂತ ಅವರು ಲೀಡಿಯನ್ಸ್ ಕೊಟ್ಟಿಲ್ಲ. ಮೇ ಬಿ ತುಂಬಾ ಸ್ಟ್ರಿಕ್ಟ್ ಇರಬಹುದು, ಅಥವಾ ಇನ್ನು ಜವಾಬ್ದಾರಿ ಕೊಡದೆ ಇರಬಹುದು, ಅಥವಾ ಸಮಥಿಂಗ್ ಅವರು ಇನ್ನೂ ಡಿಪೆಂಡೆಂಟ್ ಆಗಿದ್ದಾರೆ. ಸೊ ಹಾಗಾಗಿ ಅವರ ಮನೆಯಲ್ಲಿ ಇನ್ನೂ ಕೂಡ ಅಷ್ಟೊಂದು ಎದುರು ಮಾತಾಡೋದು ಈ ರೀತಿ ಅವರು ಬೆಳೆದಿಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಖಂಡಿತವಾಗ್ಲೂ ಅವರು ಮ್ಯಾರೇಜ್ ವಿಚಾರವಾಗಿ ಒಂದು ಆಕ್ಷನ್ ತಗೋತಾರೆ, ಸ್ಟ್ರಾಂಗ್ ಆಗಿ ಡಿಸಿಷನ್ಸ್ ತಗೊಂತಾರೆ. ಆದಷ್ಟು ಬೇಗ ನಿಮ್ಮ ಹತ್ರ ಬಂದು ಯಾವಾಗ ಮದ್ವೆ ಆಗೋಣ ಅಂತ ಟೈಮ್ ಕೂಡ ಹೇಳ್ತಾರೆ, ಡೇಟು ಕೂಡ ಹೇಳ್ತಾರೆ, ಇಯರ್ ಅಂತಾನು ಕೂಡ ಹೇಳ್ತಾರೆ. ಜಸ್ಟ್ ಯು ಹ್ಯಾವ್ ಟು ವೇಟ್. ಓಕೆ, ಸೊ 10 ಆಫ್ ಕಪ್ಸ್ ಇದೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಡ್ರೀಮ್ಸ್ ಅಬೌಟ್ ಯು. ನಿಮ್ ಜೊತೆಗೆ ಮ್ಯಾರೇಜ್ ಆಗ್ಬೇಕು, ಹೇಗ್ ಮ್ಯಾರೇಜ್ ಆಗ್ಬೇಕು, ಎಲ್ಲ ಆಗ್ಬೇಕು, ನಿಮ್ಮ ಜೊತೆಗೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ಬೇಕು. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಮೆಮೊರೀಸ್. ಅಂದ್ರೆ ನೋಡಿ, ಮದ್ವೆ ಅಂತಾನೆ ಒಂದು ದೊಡ್ಡ ಮಟ್ಟದ ಕಮಿಟ್ಮೆಂಟ್. ಆ ಕಮಿಟ್ಮೆಂಟ್ ಅಲ್ಲಿ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ, ನನ್ನ ವ್ಯಕ್ತಿ ಜೊತೆಗೆ ಹೇಗ್ ಮದ್ವೆ ಆಗ್ಬೇಕು, ಯಾವ ತರ ಕಲರ್ ಡ್ರೆಸ್ ಹಾಕೋಬೇಕು, ಹೇಗೆ ನಾವಿಬ್ರು ರೆಡಿ ಆಗ್ಬೇಕು, ಅಂಡ್ ನಾವಿಬ್ರು ಹೇಗೆ ಗ್ರೂಮಿಂಗ್ ಮಾಡ್ಕೋಬೇಕು, ಅಂಡ್ ನಾವ್ ಹೇಗೆ ಸಂಸಾರನ ಸ್ಟಾರ್ಟ್ ಮಾಡ್ಬೇಕು, ನಮ್ದೇ ಆದಂತ ಒಂದು ಪುಟಾಣಿ ಸಂಸಾರ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹೇಗ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ನಿಮ್ಗಿಂತ ಹೆಚ್ಚಾಗಿ ಅವ್ರಿಗೂ ಕೂಡ ಇದೆ. ಸೊ ವೆಯ್ಟ್ ಮಾಡ್ತಾ ಇರಿ. ಸೊ ಇಲ್ಲಿ ನೋಡ್ತಿರ್ಬೋದು, ಒಂದು ಗಂಡ ಹೆಂಡತಿ ವೆಕೇಶನ್ಗೆ ಹೋಗಿದ್ದಾರೆ, ಮಕ್ಕಳಲ್ಲಿ ಆಟ ಆಡ್ತಾ ಇದ್ದಾರೆ. ಈ ಒಂದು ವ್ಯಕ್ತಿ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ, ನಮ್ಗೆ ಎಷ್ಟು ಮಕ್ಳು ಇರ್ಬೇಕು, ಎಲ್ಲಿ ವೆಕೇಶನ್ಸ್ ಹೋಗ್ಬೇಕು, ಎಲ್ಲಿ ನಾವಿಬ್ರು ಲೈಫಲ್ಲಿ ಸೆಟ್ಲ್ ಆಗಿ ಇರಬೇಕು, ಎಲ್ಲಾನು ಅವ್ರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ. ಮ್ಯಾರೇಜ್ ಬಗ್ಗೆ ಅವ್ರು ಯೋಚನೆ ಮಾಡಿದ್ದಾರೆ. ದಿಸ್ ಪರ್ಸನ್ ಇಸ್ ಲಾಟ್ ಇನ್ ಟು ಯು. ಓಕೆ, ಸೊ ಜಸ್ಟ್ ಒಂದು ಡಿವೈನ್ ಟೈಮಿಂಗ್ಗೋಸ್ಕರ ವೇಟ್ ಮಾಡಿ. ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ ಸಾಧ್ಯ ಆಗೇ ಆಗತ್ತೆ. ಅಂಡ್ ಸೊ ಇನ್ನೊಂದು ಕಾರ್ಡ್ ಬಂದು ನೋಡಿ, ಸ್ಟ್ರೆಂತ್ ಕಾರ್ಡ್. ದಿಸ್ ಪರ್ಸನ್ ಆಕ್ಚುಲಿ ಲವ್ಸ್ ಯು ಸೋ ಮಚ್. ಒಂದು ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಅವರು ನಿಮ್ಮ ಜೊತೆಗೆ ಕನೆಕ್ಷನ್ ಅಂಡ್ ಬಾಂಡಿಂಗ್ ಅಲ್ಲಿ ಇದ್ದಾರೆ. ಸೊ ಒಂದು ಪ್ರೀತಿ, ಎಂಡ್ಲೆಸ್ ಆದಂತ ಪ್ರೀತಿ ಅವ್ರಿಗೆ ನಿಮ್ ಕಡೆಯಿಂದ ಸಿಗತ್ತೆ, ಅವ್ರ ಕಡೆಯಿಂದ ನಿಮಗ್ ಸಿಗತ್ತೆ. ಸೊ ಈ ಒಂದು ಬಾಂಡಿಂಗ್ ನ ಯಾವುದೇ ಕಾರಣಕ್ಕೂ ಅವರು ಕಳ್ಕೊಳಕ್ ಇಷ್ಟ ಪಡೋದಿಲ್ಲ. ಸೊ ಸದ್ಯಕ್ಕೆ ಅವರೇ ಒಂದು ಡಿಪೆಂಡೆಂಟ್ ಆಗಿದ್ದಾರೆ. ಸೊ ನಾನು ಇನ್ನು ಮದ್ವೆ ಆಗಿ ನನ್ನ ಪಾರ್ಟ್ನರು ಕೂಡ ಡಿಪೆಂಡೆಂಟ್ ಆಗಬಾರ್ದು, ಸಫರ್ ಆಗಬಾರ್ದು ಅಂತ ಹೇಳಿ ಒಂದು ಒಳ್ಳೆ ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅವ್ರು ಈಗಲೇ ಮೇ ಬಿ ಮನಿ ಸೇವಿಂಗ್ ಮಾಡ್ತಿರ್ಬೋದು, ಅಥವಾ ಈಗಲೇ ಅವರು ಅವರ ಲೈಫ್ಗೆ ಬೇಕಾದಷ್ಟು ಹಣನ ಅವರು ಎತ್ತಿಟ್ಟಿರಬಹುದು, ಅಥವಾ ಸಮಥಿಂಗ್. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಕ್ಲಿಯರ್ ಮೈಂಡ್ ವಿಷನ್. ಅವ್ರಿಗೆ ಏನ್ ಬೇಕೋ ಅವರ ಲೈಫಲ್ಲಿ ಅವ್ರು ಕ್ಲಿಯರ್ ಆಗಿದ್ದಾರೆ. ಯಾವಾಗ ಏನ್ ಆಗ್ಬೇಕು ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿದೆ. ಸೊ ಅವರೇ ಕ್ಲಿಯರ್ ಆಗಿದ್ದಾರೆ ಅನ್ನುವಾಗ ಖಂಡಿತವಾಗ್ಲೂ ಅದ್ರ ಬಗ್ಗೆ ಅವ್ರು ಏನ್ ಡಿಸೈಡ್ ಮಾಡಿದ್ದಾರೆ ನಿಮ್ಮ ಹತ್ರ ಬಂದು ಅವರು ಖಂಡಿತ ಮಾತಾಡ್ತಾರೆ. ಜಸ್ಟ್ ಯು ಹ್ಯಾವ್ ಟು ವೇಟ್. ಸೊ ವೇಟ್ ಮಾಡದೆ ಮೇ ಬಿ ನೀವೇ ತುಂಬಾ ಓವರ್ ಥಿಂಕ್ ಮಾಡ್ಕೊಂಡು ಸೊ ಒಂದು ರಿಲೇಶನ್ಶಿಪ್ ನ ಹಾಳು ಮಾಡ್ಕೊಳ್ಳೋದಕ್ಕಿಂತ, ಮೈಂಡ್ ಸೆಟ್ ನ ಹಾಳು ಮಾಡ್ಕೊಳ್ಳೋಕ್ಕಿಂತ ವೇಟ್ ಮಾಡಿ. ಖಂಡಿತವಾಗ್ಲೂ ಅವ್ರ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ, ಸೊ ಜಸ್ಟ್ ವೇಟ್ ಅಂಡ್ ಯು ಡಿಸರ್ವ್ ದಿಸ್ ಪರ್ಸನ್, ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.